ನಮಸ್ಕಾರ. ಚಿನ್ನಾರಿ ಮುತ್ತ ಸಿನಿಮಾದ ಕಥೆ ಇರಲಿ, ಅಮೆರಿಕಾ ಸಿನಿಮಾದ ಬಾನಲ್ಲಿ ಮೋಡ ಹಾಡಿನ ರಚನೆಗಾರ, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಈ ಹಾಡಿನ ಸಾಲುಗಾರ ಎಚ್.ಎಸ್. ವೆಂಕಟೇಶ್ ಮೂರ್ತಿ. ಅವರ ಕೊಡುಗೆ ಕನ್ನಡಕ್ಕೆ ಅಪಾರ. ಎಚ್.ಎಸ್.ವಿ. ಅಂತಲೇ ಖ್ಯಾತಿ ಪಡೆದ ಇವರು ಕನ್ನಡ ಸಾಹಿತ್ಯ ಮತ್ತು ಚಿತ್ರರಂಗದಲ್ಲಿ ಮಹತ್ವದ ಕೊಡುಗೆ ಕೊಟ್ಟಂತಹ ಒಬ್ಬ ಪ್ರಮುಖ ಕವಿ, ನಾಟಕಕಾರ, ಕಾದಂಬರಿಕಾರ, ವಿಮರ್ಶಕ, ಮಕ್ಕಳ ಸಾಹಿತಿ ಮತ್ತು ಗೀತ ರಚನೆಕಾರ. ಅಂಥ ಖ್ಯಾತ ಕನ್ನಡದ ಗೀತ ರಚನೆಕಾರ, ಸಂಭಾಷಣೆಕಾರ ಆದಂತಹ ಎಚ್.ಎಸ್.ವಿ. ಇನ್ನೂ ನೆನಪು ಮಾತ್ರ. ಇಂದು ಎಚ್.ಎಸ್. ವೆಂಕಟೇಶ್ ಮೂರ್ತಿ ನಿಧನರಾಗಿದ್ದಾರೆ. ಅವರು ಅನೇಕ ಚಿತ್ರಗಳಿಗೆ ಹಾಡು, ಕತೆ, ಸಂಭಾಷಣೆ ಬರೆದವರು. 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದವರು. 80 ವರ್ಷ ವಯಸ್ಸಿನ ಎಚ್.ಎಸ್.ವಿ. ವಯೋಸಹಜ ಕಾಯಿಲೆಯಿಂದ ಆಸ್ಪತ್ರೆಗೆ ದಾಖಲಾದರು. ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಶುಕ್ರವಾರ ಮುಂಜಾನೆ ಮೃತಪಟ್ಟಿದ್ದಾರೆ. ಎಚ್.ಎಸ್.ವಿ. ಅಂತಲೇ ಪ್ರಸಿದ್ಧರಾದಂತಹ, ಚಿರಪರಿಚಿತರಾದಂತಹ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಯಷ್ಟೇ ಅಲ್ಲ, ನಾಟಕಕಾರರು, ವಿಮರ್ಶಕರು ಮತ್ತು ಪ್ರಾಧ್ಯಾಪಕರಾಗಿ ದಶಕಗಳ ಕಾಲ ದುಡಿದವರು. 1944 ಜೂನ್ 23 ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ಜನಿಸ್ತಾರೆ ಎಚ್.ಎಸ್.ವಿ. ಅವರ ತಂದೆ ನಾರಾಯಣ ಭಟ್ರು, ತಾಯಿ ನಾಗರತ್ನಮ್ಮ. ಎಚ್.ಎಸ್.ವಿ. ಅವರು ತಮ್ಮ ಬಾಲ್ಯವನ್ನು ಗ್ರಾಮೀಣ ಪರಿಸರದಲ್ಲಿ ಕಳೆದರು. ಆ ಅನುಭವ ಅವರ ಸಾಹಿತ್ಯದಲ್ಲಿ ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತೆ. ಎಚ್.ಎಸ್.ವಿ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ MA ಪದವಿ ಪಡಿತಾರೆ. ಸುಮಾರು 30 ವರ್ಷಗಳ ಕಾಲ ಬೆಂಗಳೂರಿನ ಸೇಂಟ್ ಜೋಸೆಫ್ ವಾಣಿಜ್ಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. ಕನ್ನಡದಲ್ಲಿ ಕಥನ ಕವನ, ಆ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಪಡಿತಾರೆ. 100ಕ್ಕೂ ಹೆಚ್ಚು ಕನ್ನಡ ಕೃತಿಗಳನ್ನು ಅವರು ಕೊಟ್ಟಿರೋದು. ಅವರ ಪ್ರಮುಖ ಕವನ ಸಂಕಲನ ಪರಿವೃತ್ತ, ಬಾಗಿಲು ಬಡಿಯುವ ಜನ, ಸೌಗಂಧಿಕ, 30 ಮಳೆಗಾಲ ಬಹಳಷ್ಟಿವೆ. ಹೆಜ್ಜೆಗಳು, ಒಂದು ಸೈನಿಕ ವೃತ್ತಾಂತ, ಅಗ್ನಿವರ್ಣ, ಹೀಗೆ ಹಲವು ನಾಟಕಗಳನ್ನು ಅವರು ರಚಿಸಿದ್ದಾರೆ. ಅಷ್ಟೇ ಅಲ್ಲ, ಕನ್ನಡ ಚಿತ್ರರಂಗಕ್ಕೆ ಅವರ ಕೊಡುಗೆ ಅಪಾರವಾದಂಥದ್ದು. ಚಿನ್ನಾರಿ ಮುತ್ತ, ಕೊಟ್ರೇಶಿ ಕನಸು, ಅಮೆರಿಕಾ, ಮೈತ್ರಿ, ಕಿರಿಕ್ ಪಾರ್ಟಿ ಮುಂತಾದ ಪ್ರಸಿದ್ಧ ಚಲನಚಿತ್ರಗಳಿಗೆ ಪ್ರಸಿದ್ಧ ಹಾಡು ಅಷ್ಟೇ ಯಾಕೆ, ಸಂಭಾಷಣೆಗಳನ್ನು ಕೂಡ ರಚಿಸಿದಂಥವರು. ಧಾರಾವಾಹಿಗಳಿಗೆ ಅವರು ಬರೆದಂತಹ ಟೈಟಲ್ ಸಾಂಗ್ಸ್ ಇದೆಯಲ್ಲ, ಸಖತ್ ಫೇಮಸ್, ನಿಮಗೆಲ್ಲ ಗೊತ್ತೇ ಇರುತ್ತೆ. ಮುಕ್ತ, ಮಹಾಪರ್ವ ಮುಂತಾದ ಧಾರಾವಾಹಿಗಳಿಗೆ ಶೀರ್ಷಿಕೆ ಹಾಡುಗಳನ್ನು ಬರೆದಂಥವರು ಎಚ್.ಎಸ್. ವೆಂಕಟೇಶ್ ಮೂರ್ತಿ. ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕಥನ ಕವನ ಎನ್ನೋ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ 2013 ಲಭಿಸುತ್ತೆ. ಕಲಬುರಗಿಯಲ್ಲಿ ನಡೆದಂತಹ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅವರ ಹಸಿರು ರಿಬ್ಬನ್ ಚಿತ್ರದ ಹಾಡಿಗೆ 66ನೇ ಫಿಲ್ಮ್ ಫೇರ್ ಪ್ರಶಸ್ತಿ, ಕನ್ನಡ ವಿಭಾಗದ ಅತ್ಯುತ್ತಮ ಗೀತರಚನೆ ಪ್ರಶಸ್ತಿ ಲಭಿಸಿದೆ. ಅವರ ಸಾಹಿತ್ಯ ಭಾವನಾತ್ಮಕತೆ, ಗ್ರಾಮೀಣ ಜೀವನದ ಚಿತ್ರಣ, ಜೊತೆಗೆ ಆ ಭಾಷೆಯ ಸರಳತೆ, ಆಳವಾದ ಅರ್ಥ ಎಂಥವರನ್ನು ಕೂಡ ಮುಟ್ತಾ ಇತ್ತು. ತಮ್ಮ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದಂತಹ ಎಚ್.ಎಸ್.ವಿ. ಇನ್ನೂ ಕೇವಲ ನೆನಪು ಮಾತ್ರ. ಅವರ ಪ್ರಸಿದ್ಧಿ ಪಡೆದಂತಹ ಹಾಡುಗಳು ಒಂದ ಎರಡ ಹೇಳಿ, ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು, ಆ ಸುಂದರ ಭಾವಗೀತೆ ಎಚ್.ಎಸ್.ವಿ. ಅವರ ಅತ್ಯಂತ ಖ್ಯಾತವಾದಂತಹ ಭಾವಗೀತೆಗಳಲ್ಲೊಂದು. ಸಿ ಅಶ್ವಥ್ ಅಥವಾ ರಾಜು ಅನಂತಸ್ವಾಮಿ ಅವರ ಗಾಯನದಲ್ಲಿ ಬಹಳ ಹೆಚ್ಚು ಪ್ರಸಿದ್ಧವಾದಂತಹ ಹಾಡದು. ಅದಷ್ಟೇ ಅಲ್ಲ, ಹಲವಾರು ಭಾವಗೀತೆಗಳಿವೆ, ಚಲನಚಿತ್ರ ಗೀತೆಗಳಿವೆ. ಅವೆಲ್ಲ ಕನ್ನಡಿಗರ ಹೃದಯದಲ್ಲಿ ಸದಾ ಜೀವಂತವಾಗಿರೋದು. ಹದಿಹರೆಯದ ಭಾವವನ್ನು ಎಷ್ಟು ಸೊಗಸಾಗಿ ಬರೆದಿದ್ರು ಹೇಳಿ. ಹುಚ್ಚು ಕೋಡಿ ಮನಸ್ಸು, ಅದು 16ರ ವಯಸ್ಸು, ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದ್ದಿಲ್ಲಮ್ಮ. ಈ ಹಾಡು ತಾಯಿ ಮಮತೆ ಭಾವವನ್ನು ತುಂಬಿಕೊಂಡಂತಹ ಹಾಡು, ಮನಸ್ಸು ತಟ್ಟುತ್ತೆ. 5 ಬೆರಳು ಕೂಡಿ ಒಂದು ಮುಷ್ಟಿ, ಹಲವು ಮಂದಿ ಸೇರಿ ಈ ಸಮಷ್ಟಿ, ಬೇರೆ ಬೇರೆ ಒಕ್ಕಲು ಒಂದೇ ತಾಯಿಯ ಮಕ್ಕಳು. ಈ ಹಾಡು ರಾಷ್ಟ್ರೀಯ ಭಾವನೆಯನ್ನು ತೋರಿಸುತ್ತೆ. ಅಶ್ವಥ್ ಅವರ ಸಂಗೀತದಲ್ಲಿ ಈ ಹಾಡು ಬಹಳ ಫೇಮಸ್. ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ, ಈ ಹಾಡನ್ನು ಮೈಸೂರು ಅನಂತಸ್ವಾಮಿ, ರಾಜು ಅನಂತಸ್ವಾಮಿ ಹಾಡಿ ಬಹಳ ಪ್ರಸಿದ್ಧಿ ಪಡೆದಿದೆ. ಈ ಹಾಡುಗಳು ಕನ್ನಡಿಗರು ಇವತ್ತೂ ಕೇಳಿದ್ರೂ ಕೂಡ ರೋಮಾಂಚನವಾಗುತ್ತೆ. ಜೊತೆಯಾಗಿ ಗುನುಗುವಂತಹ ಸಾಲು. ಇನ್ನು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಈ ಹಾಡಂತೂ ಕನ್ನಡಿಗರ ಮನಸೂರೆಗೊಂಡಂತಹ ಗೀತೆ. ಇನ್ನು ಚಲನಚಿತ್ರ ಗೀತೆಗಳು, ಅಮೆರಿಕಾ ಚಿತ್ರದ ಗೀತೆ, ಬಾನಲ್ಲಿ ಓಡೋ ಮೇಘ, ಹಾಗೆ ಕಿರಿಕ್ ಪಾರ್ಟಿಯ ತೂಗು ಮಂಚದಲ್ಲಿ ಕೂತು, ಇದೆಲ್ಲವೂ ಕೂಡ ಒಂದಕ್ಕಿಂತ ಒಂದು ಪ್ರಸಿದ್ಧ, ಮನಮುಟ್ಟುವಂತಹ ಗೀತೆಗಳನ್ನು ಬರೆದಂಥವರು ಎಚ್.ಎಸ್.ವಿ. ತಾಯಿಯ ತವರು ಮನೆಯಲ್ಲಿ ನಡೀತಾ ಇದ್ದಂತಹ ಗಮಕ ವಾಚನ, ನಾಟಕ, ಸಾಂಸ್ಕೃತಿಕ ಕಾರ್ಯಕ್ರಮ, ಇದೆಲ್ಲ ಅವರ ಮನಸ್ಸಿನ ಮೇಲೆ ಮಾಡಿದಂತಹ ಪ್ರಭಾವದಿಂದ ಅದು ಅವರ ಕವನ ಬರೆಯೋದಕ್ಕೆ ಅವರಿಗೆ ಪ್ರೇರಣೆಯಾಗುತ್ತೆ. 100ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ, ಕವಿತೆ ಬರೆದಿದ್ದಾರೆ, ನಾಟಕಗಳನ್ನು ಬರೆದಿದ್ದಾರೆ, ಪ್ರಬಂಧಗಳನ್ನು ಕೊಟ್ಟಿದ್ದಾರೆ, ಕಾದಂಬರಿ, ಮಕ್ಕಳ ಸಾಹಿತ್ಯ, ಅನುವಾದ, ವಿಮರ್ಶೆ, ಹೀಗೆ ಹಲವು ಪ್ರಕಾರಗಳಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದಂತಹ ಕೊಡುಗೆ ಕೊಟ್ಟಿದ್ದಾರೆ, ಶ್ರೀಮಂತಗೊಳಿಸಿದ್ದಾರೆ.
ಮಕ್ಕಳಿಗಾಗಿನೇ ಕವಿತೆ, ನಾಟಕ, ಕತೆ ಬರೆದರು. ಅನುವಾದಿಸಿದ್ದಾರೆ ಹಲವು ಗೀತೆಗಳನ್ನು. ಜೊತೆಗೆ ಕಾಳಿದಾಸನ ಋತುಸಂಹಾರ ಕಾವ್ಯ ಕೃತಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪುರಸ್ಕಾರ ನೀಡಿ ಅವರನ್ನು ಗೌರವಿಸಿದೆ. ಇಂತಹ ಮಹಾನ್ ಕವಿ ಇನ್ನು ನೆನಪು ಮಾತ್ರ, ಆದರೆ ಸಾಹಿತ್ಯ ಪ್ರಪಂಚವನ್ನು ಶ್ರೀಮಂತಗೊಳಿಸಿದಂತಹ ಅವರ ಕವಿತೆಗಳಲ್ಲಿ ಎಚ್.ಎಸ್.ವಿ. ಸದಾ ಜೀವಂತ. ಹೋಗಿ ಬನ್ನಿ ಎಚ್.ಎಸ್.ವಿ. ಸರ್.